ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕವನ. ಇವತ್ತು ನಾನು ನಿಮ್ಮೆಲ್ಲರಿಗೂ ಹೋಟೆಲ್ಗಿಂತ ನೀವೇ ಮನೆಯಲ್ಲಿ ಸೂಪರಾಗಿರೋ ಕಬಾಬ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕಬಾಬ್ಗೆ ಈಗ ನಾನು ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ನಾವು ಮನೇಲೇ ಮಾಡ್ಕೊಂಡಿರೋದು. ಶುಂಠಿನ ಸಪ್ರೇಟಾಗಿ ರುಬ್ಕೊಂಡಿದ್ದೀವಿ ಆ್ಯಂಡ್ ಬೆಳ್ಳುಳ್ಳಿನ ಸಪ್ರೇಟಾಗಿ ರುಬ್ಕೊಂಡಿದ್ದೀವಿ. ನೀವು ಇದನ್ನು ಸ್ಟೋರ್ ಕೂಡ ಮಾಡಿಟ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ ಖಾರದ ಪುಡಿನ ತೊಗೊಂಡಿದ್ದೀವಿ. ನೀವು ಇಲ್ಲಿ ಖಾರಕ್ಕೆ ಯಾವುದೇ ಖಾರದ ಪುಡಿನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಖಾರದ ಪುಡಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಇದಕ್ಕೆ ಉಪ್ಪನ್ನು ತುಂಬ ಜಾಸ್ತಿ ಹಾಕೊಬೇಡಿ, ಯಾಕಂದರೆ ನಾವು ಹಾಕೋ ಕಬಾಬ್ ಪೌಡ್ರಲ್ಲೇ ಆಲ್ಮೋಸ್ಟ್ ಉಪ್ಪಿರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ಮತ್ತು ನಾನಿಲ್ಲಿ ಅರ್ಧ KGಗೆ 1 ಮೊಟ್ಟೆನ ತೊಗೊಂಡಿದ್ದೀನಿ. ಇದು 1 ಮೊಟ್ಟೆ ಸಾಕಾಗತ್ತೆ ಇದಕ್ಕೆ, ಓಕೆನಾ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಒಳ್ಳೆ ಟೇಸ್ಟು ಫ್ಲೇವರು ಎರಡೂ ಕೊಡುತ್ತೆ, ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಕಬಾಬ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀವಿ. ನೀವು ಅಂಗಡಿಯಲ್ಲಿ ಸಿಗುವಂತಹ ಯಾವುದೇ ಕಬಾಬ್ ಪೌಡ್ರನ್ನು ಕೂಡ ಬಳಕೆ ಮಾಡಿಕೊಂಡು ಈ ಥರ ರೆಸಿಪಿನ ಮಾಡ್ಕೋಬೋದು. ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಇದಕ್ಕೆ ಕಾರ್ನ್ಫ್ಲವರ್ ಕೂಡ ಹಾಕ್ಕೊಬೋದು, ಜೊತೆಗೆ ಮೈದಾ ಕೂಡ ಯೂಸ್ ಮಾಡ್ಬೋದು. ನೀವು ಕಾರ್ನ್ಫ್ಲವರ್ ಹಾಕೋದಿದ್ರೆ ಅದರಲ್ಲಿ ಅರ್ಧ ಸ್ಪೂನಷ್ಟು ಮೈದಾನ ಕಂಪಲ್ಸರಿ ಯೂಸ್ ಮಾಡಿ. ಇಲ್ಲಾಂದರೆ ಕಾರ್ನ್ಫ್ಲವರಿಂದ ಸ್ವಲ್ಪ ಮಾಡ್ಬೇಕಾದ್ರೆ ಕ್ರಿಸ್ಪಿ ಅನಿಸಿ ಆಮೇಲೆ ಅದೇನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ, ಓಕೆನಾ. ಸೊ ಅಕ್ಕಿ ಹಿಟ್ಟನ್ನು ಹಾಕೋಬೋದು, ಇದು ಕೂಡ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ. ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಚೆನ್ನಾಗಿ ಹಿಡಿಬೇಕು, ಅದಕ್ಕೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ನೀವು ಒಂದು ಅರ್ಧ ಗಂಟೆ ಅಷ್ಟು ಫ್ರಿಜ್ನಲ್ಲೇ ಇಡಿ. ಸೊ ಅದು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಇದಾದಮೇಲೆ ನೀವು ಎಣ್ಣೆನ ಕಾಯಕ್ಕಿಡಿ. ಎಣ್ಣೆ ತುಂಬ ಚೆನ್ನಾಗಿ ಕಾದ ಮೇಲೇ ನೀವು ಕಬಾಬ್ ಹಾಕಬೇಕು. ಈಗ ನಾನು ಆಲ್ರೆಡಿ 1 ಟೈಮ್ ಕಬಾಬ್ನ ಕರ್ದು ಯೂಸ್ ಮಾಡಿರೋ ಎಣ್ಣೆನ ಇಟ್ಕೊಂಡಿದ್ದೀನಿ. ಸೊ ಅದೇನು ವೇಸ್ಟ್ ಮಾಡೋ ಅಗತ್ಯ ಇಲ್ಲ, ಯಾರೂ ವೇಸ್ಟ್ ಕೂಡ ಮಾಡಲ್ಲ, ಯಾಕಂದರೆ 1 ಟೈಮ್ ಮಾಡಿರ್ತೀವಲ್ವಾ, ಓಕೆನಾ. ಈಗ ನಾನು ಅದಕ್ಕೆ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತಾ ಇರೋದು, ಯಾಕಂದರೆ ಅದು ನಾವು 1 ಟೈಮ್ ಯೂಸ್ ಮಾಡಿದ್ರು ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಆ ಒಂದು ಕಬಾಬ್ ಎಣ್ಣೆಗೆ ಚೆನ್ನಾಗಿ ಕಾದಿದೆ ಎಣ್ಣೆ. ಸೊ ಚೆನ್ನಾಗಿ ಕಾದ್ಮೇಲೆ ನಾನು ಒಂದೊಂದೇ ಕಬಾಬ್ಗಳನ್ನ ಹಾಕ್ಕೊಳ್ತೀನಿ. ನೀವು ಕಬಾಬ್ನ ಎಷ್ಟು ಚೆನ್ನಾಗಿ ಸಿಮ್ಮಲ್ಲಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಈಗ ನಾನು ಸ್ಪೂನಲ್ಲಿ ಒಂದೊಂದೇ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಈಗ ಅಡುಗೆ ಕಲಿತಿರೋರು ದೂರದಿಂದ ಎಲ್ಲ ಹಾಕಬೇಡಿ. ನಿಮಗೆ ಭಯ ಆಗೋದಿದ್ರೆ ಒಂದು ದೊಡ್ಡ ಸ್ಪೂನ್ ತೊಗೊಂಡು ನಿಧಾನಕ್ಕೆ ಒಂದೊಂದೇ ಎಣ್ಣೆಲಿ ಬಿಡಿ. ತುಂಬ ಚೆನ್ನಾಗಾಗತ್ತೆ, ತುಂಬ ಸಿಂಪಲ್ಲು. ನೀವು ಅಂಗಡಿಯಲ್ಲಿ ಸಿಗುವಂತಹ ಯಾವುದೇ ಕಬಾಬ್ ಪೌಡ್ರದ, ಅಂದರೆ ಯಾವುದೇ ಕಂಪ್ನಿದಾಗಿರ್ಬೋದು ಅದು. ಸೊ ನೀವು ಯೂಸ್ ಮಾಡಬೇಕಾದ್ರೆ ಈ ಥರ ಒಂದು ಮೆಥಡ್ನ ಯೂಸ್ ಮಾಡಿದ್ರೆ ನಿಜವಾಗ್ಲೂ ನೀವು ಹೊರಗಡೆ ಅಂಗಡಿಯಲ್ಲಿ ಹೋಟೆಲ್ಗಳಲ್ಲಿ ಏನು ತಿಂತೀರಲ್ಲ ಅದಕ್ಕಿಂತ ಟೇಸ್ಟು ಸೂಪರಾಗೇ ಇರುತ್ತೆ. ಆ್ಯಂಡ್ ಅವ್ರು ಸ್ವಲ್ಪ ಕಲರ್ ಪೌಡರ್ನ ಹಾಕಿರ್ತಾರೆ, ನಾವಿಲ್ಲಿ ಕಲರ್ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಅಂದರೆ ಫುಡ್ ಕಲರು, ಓಕೆನಾ. ಫುಡ್ ಕಲರ್ ಬೇಕು ಅಂದರೆ ಕಾಶ್ಮೀರಿ ಖಾರದ ಪುಡಿ ಇದೆಯಲ್ಲ, ಕಾಶ್ಮೀರಿನೋ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ. ಈಗ ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ. ನೋಡಿ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಎಣ್ಣೆಯಲ್ಲಿ. ಆ ಮಸಾಲೆ ಎಲ್ಲ ಏನು ಸ್ಪ್ರೆಡ್ ಆಗೋಲ್ಲ, ಅಷ್ಟು ನೀಟಾಗಿ ಫ್ರೈ ಆಗುತ್ತೆ. ಸೊ ಅದನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಾಣಲೆಲೆಲ್ಲ ಫ್ರೈ ಆಗ್ತಾ ಇದೆ ಅಂತ. ಈ ಥರ ಒಂದು ಚೆನ್ನಾಗಿ ಬರಬೇಕಂದ್ರೆ ನಾನು ಹೇಳಿರೋ ಮೆಥಡ್ನ ಒಂದು ಬಿಡ್ದಂಗೆ ಫಾಲೋ ಮಾಡಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಆ್ಯಂಡ್ ತುಂಬ ಬಿಸಿ ಇದೆ ಕೂಡ, ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ನೋಡಿ ಎಷ್ಟು ಬಿಸಿ ಇದೆ ಆ್ಯಂಡ್ ಸಾಫ್ಟಾಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಮನೇಲಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೊಂದು ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.